ಬಿಸಿನೀರು ಸ್ನಾನ ಮಾಡೋದ್ರಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಾಂತ್ ನರ್ಸಿಂಗ್ ಟೀಚಿಂಗ್ಸ್. ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬಿಸಿನೀರು ಸ್ನಾನದ ಪ್ರಯೋಜನ ಏನು, ಬಿಸಿನೀರು ಸ್ನಾನ ಯಾವಾಗ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ನಿಮ್ಮ ವೇದಾಂತ್. ಬಿಸಿನೀರು ಸ್ನಾನದ ಉಪಯೋಗಗಳು ಏನಂದ್ರೆ, ಬಿಸಿನೀರು ಸ್ನಾನ ಮಾಡೋದ್ರಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಸ್ಟ್ರೆಸ್ ಅಂದ್ರೆ ಒತ್ತಡ, ಮಾನಸಿಕ ಒತ್ತಡನ ಕಡಿಮೆ ಮಾಡುತ್ತೆ. ಆಮೇಲೆ ದಿನ ಎಲ್ಲ ಕೆಲಸ ಮಾಡಿ ಬಂದಿರ್ತಾರೆ, ಸಂಜೆ ಇಲ್ಲ ನೈಟ್ ಒಂದು 7 o'clock or 8 o'clock ಅಷ್ಟರಲ್ಲಿ ಬಿಸಿನೀರು ಸ್ನಾನ ಮಾಡೋದ್ರಿಂದ ಉತ್ತಮವಾದ ನಿದ್ರೆ, ಆಮೇಲೆ ರೆಸ್ಟ್, ವಿಶ್ರಾಂತಿ ಸಿಗುತ್ತೆ. ಅನಂತರ ರಕ್ತ ಸಂಚಾರವನ್ನ ಸುಧಾರಿಸುತ್ತದೆ, ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್. ಬಿಸಿನೀರು ಸ್ನಾನ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಲಾಗಿ ಎಲ್ಲ ಕಡೆ ಆರಾಮಾಗಿ ಸಪ್ಲೈ ಆಗೋ ಥರ ಮಾಡುತ್ತೆ. ಆಮೇಲೆ ಡ್ರೈ ಸ್ಕಿನ್ ಇರುತ್ತಲ್ಲ, ಒಣ ಚರ್ಮ, ಅಂಥವ್ರಿಗೆ ಈ ಬಿಸಿ ನೀರನ್ನ ನಾನು ರೆಕಮೆಂಡ್ ಮಾಡ್ತೀನಿ, ಅದು ಒಳ್ಳೇದು. ನೀವು ಕೇಳ್ಬೋದು, ಸರ್ ತಣ್ಣೀರು ಸ್ನಾನನೂ ಒಳ್ಳೇದಂತ ಇದ್ದೀರಾ, ಬಿಸಿನೀರು ಸ್ನಾನನೂ ಒಳ್ಳೇದಂತ ಇದ್ದೀರಾ ಸರ್, ಯಾವಾಗ ಏನು ಮಾಡ್ಬೇಕು ಸರ್ ಅಂತ ನೀವು ಕೇಳ್ಬೋದು. ಅದಕ್ಕೂ ನನ್ನ ಹತ್ರ ಆನ್ಸರ್ ಇದೆ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿನ ಮುಂಚೆ ತಣ್ಣೀರು ಸ್ನಾನ ಮಾಡ್ಕೊಂಡೋಗಿ, ಚೈತನ್ಯ ಮೂಡಿಸುತ್ತೆ, ಆಮೇಲೆ ಜೋಶಲ್ಲಿ ಇರ್ತೀರ. ರಾತ್ರಿ ಮಲಗೋಕಿನ ಮುಂಚೆ ಬಿಸಿ ನೀರು, ಒಳ್ಳೆ ನಿದ್ರೆಗೆ ಬಿಸಿ ನೀರನ್ನ ಬಳಸಿ. ಈ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ಬೆಲ್ ಕಾಣ್ತಿದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿ.